ಚಿಕ್ಕಮಗಳೂರು. ಮೂಡಿಗೆರೆ ಕೈಮನೆಯಲ್ಲಿ ಶೀತಲ ಸಮರ ಹಿನ್ನೆಲೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಕೈ ಕಚೇರಿ ಮುಂದೆ ಮೌನ ಪ್ರತಿಭಟನೆ. ಮೂಡಿಗೆರೆ ಪಟ್ಟಣದ ಕಾಂಗ್ರೆಸ್ ಕಚೇರಿ ಬಳಿ ಸೈಲೆಂಟ್ ಪ್ರೊಟೆಸ್ಟ್. ನಾನು ಟಿಡಿಪಿ ಮೆಂಬರು, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು 35 ವರ್ಷಗಳಿಂದ ನಾನಿದ್ದೀನಿ. ಇವತ್ತು ಸಿ.ಬಿ. ಶಂಕರ್ ಅವರು ಕಸ್ಬಾ ಹೋಬಳಿ ಅಧ್ಯಕ್ಷರಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಅವರು ಈಗ ನಮ್ಮ ಪಕ್ಷದಲ್ಲಿ ಬಹಳ ಸಕ್ರಿಯವಾಗಿ, ಬಹಳ ಆಕ್ಟಿವ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಪಕ್ಷದ ಕಚೇರಿ ಕೆಲಸಗಳನ್ನ ಮತ್ತೆ MLA ಅವರು ಹೇಳಿದ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ರು. ಇವತ್ತು ಅವರನ್ನ ಕಸ್ಬಾ ಹೋಬಳಿ ಅಧ್ಯಕ್ಷ ಸ್ಥಾನದಿಂದ ವಜಾ ಮಾಡಿದ್ದಾರೆ ಅನ್ನೋ ವಿಚಾರ ತಿಳಿದು ಇವತ್ತೆಲ್ಲ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಎಲ್ಲ ಲೀಡರ್ಗಳು ಇವತ್ತು ಇಲ್ಲಿ ಸೇರಿದ್ದಾರೆ. ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರೇಂದ್ರ ವಿರುದ್ಧ ಕೈ ಕಾರ್ಯಕರ್ತರ ಆಕ್ರೋಶ. ಹೋಬಳಿ ಅಧ್ಯಕ್ಷನನ್ನು ಅಮಾನತು ಮಾಡಿದ್ದಕ್ಕೆ ಆಕ್ರೋಶ. ಏಕಪಕ್ಷೀಯವಾಗಿ ನಿರ್ಧಾರ ಕೈಗೊಂಡಿದ್ದಾರೆ ಎಂದು ಕೈಪಡೆ ಗರಂ. ಈ ಬ್ಲಾಕ್ ಅಧ್ಯಕ್ಷರು ಕಸ್ಬಾ ಹೋಬಳಿ ಅಧ್ಯಕ್ಷಗಳನ್ನ ಆಯ್ಕೆ ಮಾಡ್ಕೊಂತಾರೆ ಕೆಲಸಗಳನ್ನ ಉತ್ತಮವಾಗಿ ಮಾಡೋದಿಕ್ಕೆ. ಆದ್ರೆ ಒಬ್ಬ ಕಸ್ಬಾ ಹೋಬಳಿ ಅಧ್ಯಕ್ಷನ್ನ ವಜಾ ಮಾಡುವಾಗ ಜಿಲ್ಲಾ ಅಧ್ಯಕ್ಷರ ಗಮನಕ್ಕೆ ತಂದು ವಜಾ ಮಾಡಬೇಕು ಅನ್ನೋದು ಇದೆ. ಇದು ಯಾವ ರೀತಿ ಈ ವಜಾ ಮಾಡಿದ್ದಾರೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿಲ್ಲ. ಇದ್ರ ಬಗ್ಗೆ ನಮ್ಮ ಪಕ್ಷದ ಹೈಕಮಾಂಡ್ ಮತ್ತು ಎಲ್ಲ ಪಕ್ಷದ ಕಾರ್ಯಕರ್ತರ ಪರವಾಗಿ ಒಂದು ಸಮಗ್ರ ವಿಚಾರ ತನಿಖೆ ಆಗಿ ಒಂದು ಸಮಗ್ರ ವಿಚಾರಗಳನ್ನ ನಮಗೆ ತಿಳಿಸ್ಬೇಕು ಅಂತ ಹೇಳಿ ನಾವು ಇವತ್ತು ಇಲ್ಲಿ ಸೇರಿದೀವಿ. ಸಿ.ಬಿ. ಶಂಕರ್ ಅವರು ಬಹಳ ಆಕ್ಟಿವ್ ಆಗಿ ಪಕ್ಷದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸುರೇಂದ್ರ ಆದೇಶವನ್ನ ತಡೆ ಹಿಡಿದು ಅಮಾನತನ್ನ ರದ್ದು ಮಾಡಿದ ಜಿಲ್ಲಾಧ್ಯಕ್ಷ ಅಂಶುಮಂತ್. ತಿಂಗಳಿಂದ ಮೂಡಿಗೆರೆ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರೋ ದೊಂಬರಾಟ. ಶಾಸಕಿ ನಯನಾ ಮೋಟಮ್ಮ ಹಿರಿಯ ಕಿರಿಯ ಕಾಂಗ್ರೆಸ್ ಕಾರ್ಯಕರ್ತರ ನಡುವಿನ ಕೋಲ್ಡ್ ವಾರ್. 733 ಮತಗಳ ಅಂತರದಲ್ಲಿ ಮೊದಲ ಬಾರಿ ಗೆದ್ದಿರುವ ಶಾಸಕಿ ನಯನಾ ಮೋಟಮ್ಮ. ಪಬ್ಲಿಕ್ 18 ನ್ಯೂಸ್ ಡೆಸ್ಕ್, ಮೂಡಿಗೆರೆ.